ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಅಪ್ಡೇಟ್ಗಳಿಗೆ ಶೇರ್ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಒಂದು ಎಕ್ಸಾಮ್ 3 ಹಾಗೇನೆ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಏನು ಕರಿತಿದೀವಲ್ಲ, ಸೊ ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಡ್ತಾರೆ ನಮ್ಮ ಕೆ ಡಿಪಾರ್ಟ್ಮೆಂಟ್ ಅವರು. ಸೊ ನೋಟಿಫಿಕೇಶನ್ ಒಂದನ್ನೇ ತಿಳಿಸ್ತೀನಿ. ಸೊ ಮುಂದಿನ 2 ನೋಟಿಫಿಕೇಶನ್ ನಾವು 2 ಅಟ್ ಎ ಟೈಮ್ ಒಂದು ವಿಡಿಯೋದಲ್ಲಿ ಮಾಡ್ತೀನಿ, ಯಾಕೆಂದ್ರೆ ಅದು ಫುಲ್ ಆಫ್ ಥರ್ಡ್ ಎಕ್ಸ್ಟೆಂಡ್ ರೌಂಡ್ಗೆ ಸಂಬಂಧಪಟ್ಟಿದ್ದ ನೋಟಿಫಿಕೇಶನ್ ಇದೆ. ಸೊ ಹಂಗಾಗಿ ಅದನ್ನು ಸಪ್ರೇಟ್ ಮಾಡ್ತೀನಿ. ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಏನಿದೆ ಎಕ್ಸಾಮ್ 3 ಅಟೆಂಡ್ ಮಾಡಿದಂಥ ವಿದ್ಯಾರ್ಥಿಗಳು, ಸೊ ಅವ್ರ ರಿಸಲ್ಟ್ ಬಂದಿದೆ ವಿದ್ಯಾರ್ಥಿಗಳೇ. ಆ ರಿಸಲ್ಟ್ ಬಂದಿದ ನಂತರ ಒಂದು ಎಕ್ಸಾಮ್ 3 ಅಟೆಂಡ್ ಮಾಡಿದ ಸೆಕೆಂಡ್ PUC ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಒಂದು KCT ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಒಂದು ಸಪ್ಲಿಮೆಂಟರಿ KCT ರಿಸಲ್ಟ್ ಅನ್ನು ಬಿಟ್ಟಿದ್ರು. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆಯೇ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸಲ್ಲಿ ಓದದೆ ಬೇರೆ ಒಂದು CBSE ಮತ್ತು ಬೇರೆ ಒಂದು ಸಂಸ್ಥೆಯ ಒಂದು ಬೋರ್ಡಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳೇನಿದೆಲ್ಲ, ನಿಮ್ಮ ಒಂದು ಅಂಕಪಟ್ಟಿ ಏನಿರುತ್ತಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 3 ಅಟೆಂಡ್ ಮಾಡಿದ ನಂತರ ಆ ಅಂಕಪಟ್ಟಿಯನ್ನು ನಮ್ಮ ಪ್ರಾಧಿಕಾರ ಅಂದರೆ ನಮ್ಮ KE ಡಿಪಾರ್ಟ್ಮೆಂಟ್ಗೆ ನೀವು ಆಫ್ಲೈನಲ್ಲಿ ಹೋಗಿ ನಿಮ್ಮ ಅಂಕಪಟ್ಟಿಯನ್ನು ಅಲ್ಲಿ ಕೊಡಬೇಕಾಗತ್ತೆ. ಅಲ್ಲಿ ಕೊಟ್ಟಿದ ನಂತರ ಅವರು ಪ್ರಾಸೆಸ್ ನಡೆಸಿ ಆ ನಂತರ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಅನೌನ್ಸ್ ಮಾಡಿದ ನಂತರ ನೀವು ಒಂದು KCTಯ ಒಂದು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ವಿದ್ಯಾರ್ಥಿ. ಅಷ್ಟವರೆಗೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಏಕೆಂದರೆ ನೀವು ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸಲ್ಲಿ ನೀವು ಓದಿಲ್ಲ. ಸೊ ನೀವು ಬೇರೆ ಒಂದು ಅಂದರೆ ಸಂಸ್ಥೆಯಲ್ಲಿ ಓದಿದ್ದೀರಾ. ಸೊ ಒಂದು ಸೆಂಟ್ರಲ್ ಸಿಲೆಬಸ್ ಆಗಿರ್ಬೋದು ಮತ್ತೆ ಏನೋ ಸಿಲೆಬಸ್ ಆಗಿರ್ಬೋದು. ಸೊ ಆ ಥರ ಇದ್ದಿದ್ದವರೆಲ್ಲ ನಿಮ್ಮ ಒಂದು ಅಂಕಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ ಅವರಿಗೆ ತಿಳಿಸ್ಬೇಕಾಗತ್ತೆ. ಸೊ ತಿಳಿಸಿದ ನಂತರ ನಿಮ್ಮೊಂದು ಏನಿದೆಯಾರಲ್ಲ, ನೀವು ಬೇರೆ ಬೋರ್ಡ್ ಓದಿರೋಂಥದ್ದು ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಎಲ್ಲರೂ ಸೇರಿ ಅಟ್ ಎ ಟೈಮ್ ಒಂದು ಥರ್ಡ್ KCTಯ ಥರ್ಡ್ ರೌಂಡ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಅವಾಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಯಾವ ಥರ ಒಂದು ನಮ್ಮ KCT ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಆ್ಯಸ್ ಇಟ್ ಈಸ್ ನೀವು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆಯೇ ಈ ಒಂದು ಎಕ್ಸಾಮ್ 3 ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು KCT ರಿಸಲ್ಟನ್ನು ಬಿಟ್ಟಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತಾರೆ ವಿದ್ಯಾರ್ಥಿ, ನೋಟಿಫಿಕೇಶನ್ ಬಿಡ್ತಾರೆ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ವೆರಿಫಿಕೇಷನ್ ಸ್ಲಿಪ್ ಮುಖಾಂತರ ನಿಮ್ಮ ಒಂದು KCT ಪ್ರಾಸೆಸನ್ನು ಸ್ಟಾರ್ಟ್ ಮಾಡ್ಬೋದು. ಏಕೆಂದರೆ ಲಾಗಿನ್ ಆಗಬೇಕಂತ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬೇಕಾಗುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ KCT ರ್ಯಾಂಕ್ ಪ್ರತಿಯೊಂದಕ್ಕೂ, ಅಂದರೆ ಇಂಜಿನಿಯರಿಂಗ್ ಆಯಿತು, B.Pharm ಆಯಿತು, ಒಂದು BSc ನರ್ಸಿಂಗ್ ಆಯಿತು, ಹಾಗೆಯೇ ಒಂದು BNYS ಆಯಿತು, B.Pharm, ಸೊ ಎಲ್ಲದಕ್ಕೂ ಸಂಬಂಧಪಟ್ಟ ಒಂದು ರ್ಯಾಂಕನ್ನು ಅಲಾಟ್ ಮಾಡಿರ್ತಾರೆ. ಹಾಗೆ ಒಂದು ಸೀಕ್ರೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಸೀಕ್ರೆಟ್ ಕೀ ಅಂತ ಇರುತ್ತೆ, ಹಾಗೆಯೇ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಾವೆ. ಹಾಗಾಗಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅವರು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆಯೇ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸಲ್ಲಿ ಓದದೆ ಬೇರೆ ಒಂದು ಸಂಸ್ಥೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಂದೆಲ್ಲ 30ನೇ ತಾರೀಕು ಸೆಪ್ಟೆಂಬರ್ 2024 ಒಳಗಾಗಿ ನಿಮ್ಮ ಒಂದು ಅಂಕಪಟ್ಟಿಯನ್ನು ನಮ್ಮ ಪ್ರಾಧಿಕಾರ KE ವೆಬ್ಸೈಟ್ ಅವರಿಗೆ ತಿಳಿಸಬೇಕಾಗತ್ತೆ. 30ರ ಮೇಲೆ ಆದರೆ ಮತ್ತೆ ನೀವು ಎಲಿಜಿಬಲ್ ಆಗಲ್ಲ ವಿದ್ಯಾರ್ಥಿ, ಟೈಮ್ ಕ್ಲೋಸ್ ಆಗುತ್ತೆ ನಿಮ್ಗೆ ಕೊಟ್ಟಿರೋ ಟೈಮ್. ಸೊ ಹಂಗಾಗಿ ಅಷ್ಟು ಒಳಗಡೆ ನೀವು ತಿಳಿಸಿ. ಸೊ ವಿದ್ಯಾರ್ಥಿಗಳು ಹಾಗೆಯೇ ಈ ಒಂದು ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅವರು ಡೌನ್ಲೋಡ್ ಮಾಡಿದ ನಂತರ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತಾರೆ. ಸೊ ಆ ಲಿಂಕನ್ನು ಪ್ರೊವೈಡ್ ಮಾಡ್ಕೊಂಡು ನಿಮ್ಮ ಒಂದು ಕೊಟ್ಟಿರೋ CT ನಂಬರ್ನ ಅಪ್ಲೋಡ್ ಮಾಡಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಆ ನಂತರ ಲಾಗಿನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಗೆ ವೇಟ್ ಮಾಡ್ತೀನಿ ಗೊತ್ತು. ಸೊ ವಿದ್ಯಾರ್ಥಿ ನಮ್ಮ ವೆಬ್ಸೈಟ್ ಅವ್ರು ಹೇಳಿದ್ದಾರೆ, ನಮ್ಮ KE ಡಿಪಾರ್ಟ್ಮೆಂಟ್ ಅವರು ಒಂದು ಸ್ವಲ್ಪ ದಿನಗಳ ಒಳಗಡೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೆಯೇ ವಿದ್ಯಾರ್ಥಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.